ನಮಸ್ಕಾರ ಸೂಪರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, IPL 2025ರ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ 6 ರನ್ಗಳ ರೋಚಕ ಜಯ ಸಾಧಿಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತ್ತು. 18 ವರ್ಷಗಳ ಕಾಯುವಿಕೆಗೆ ಅಭಿಮಾನಿಗಳಿಗೆ ಆ ದಿನ ಸಂತಸದ ಜೊತೆಗೆ ಬೇಸರ ಕೂಡ ಇತ್ತು ಸ್ನೇಹಿತರೆ. ಆದರೆ ಇದೀಗ ಕಪ್ ಚುಕ್ಕೆ ಆಗಿಬಿಟ್ಟಿದೆ. ಹೌದು, IPLನಿಂದ RCB ಬ್ಯಾನ್ ಆಗುತ್ತಾ ಅನ್ನುವಂಥ ಶಾಕಿಂಗ್ ಸುದ್ದಿ ಇದೀಗ ಬರ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ, ಅದನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ವರ್ಷ IPLನಿಂದ RCB ಬ್ಯಾನ್ ಆಗುತ್ತಾ, IPLನಲ್ಲಿ RCB ಆಡೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ. ಈ ಭರ್ಜರಿ ಗೆಲುವಿನ ಮರುದಿನ ಅಂದರೆ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಎಲ್ಲರೂ ಸಂಭ್ರಮಾಚರಣೆಯಲ್ಲಿ ಮುಳುಗಿರ್ತಾರೆ. ಜೂನ್ 4ರಂದು ಬೆಂಗಳೂರಿನ ವಿಧಾನಸೌಧ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ತಂಡದ ವಿಜಯೋತ್ಸವವನ್ನು ಆಯೋಜಿಸ್ತಾರೆ. ಈ ವಿಜಯೋತ್ಸವದ ವೇಳೆ ಉಂಟಾದಂಥ ಕಾಲ್ ತುಳಿತದಿಂದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಮಂದಿ ತಮ್ಮ ಜೀವವನ್ನು ಕಳ್ಕೊಳ್ತಾರೆ. ಇದನ್ನು ಈಗ BCCI ಗಂಭೀರವಾಗಿ ಪರಿಗಣಿಸಿದೆ ಸ್ನೇಹಿತರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL 2026ರಿಂದ ಬ್ಯಾನ್ ಆಗಲಿದೆಯಾ, ಇಂಥದ್ದೊಂದು ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಮುಖ್ಯ ಕಾರಣ ಕೂಡ ಇದೆ. BCCI ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ನೀಡಿರುವಂಥ ಹೇಳಿಕೆ ಸ್ನೇಹಿತರೆ. ಈ ಬಾರಿಯ IPLನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದಂಥ RCB ತಂಡ ಚೊಚ್ಚಲ ಬಾರಿ ಕಪ್ ಗೆದ್ಕೊಂಡಿದೆ. ಈ ಕಪ್ ಗೆಲುವಿನ ಬೆನ್ನಲ್ಲೇ ನಡೆದಂತಹ ದಾರುಣ ಘಟನೆ ಇದೀಗ IPL ಪಾಲಿಗೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಇದನ್ನೇ ಈಗ BCCI ಗಂಭೀರವಾಗಿ ಪರಿಗಣಿಸುವಂತ ಸೂಚನೆ ಕೂಡ ಸಿಗ್ತಾ ಇದೆ. RCB ತಂಡದ ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ ನಡೆದಂತ ಕಾಲ್ ತುಳಿತದಿಂದಾಗಿ 11 ಜನ ತಮ್ಮ ಜೀವವನ್ನು ಕಳ್ಕೊಳ್ತಾರೆ. ಈ ಬಗ್ಗೆ ಮಾತನಾಡಿರುವಂತ BCCI ಕಾರ್ಯದರ್ಶಿ ದೇವಜಿತ್ ಸೈಕಿಯಾ, ಇಂತಹ ಘಟನೆಗಳು ನಡೆದಾಗ ಭಾರತೀಯ ಕ್ರಿಕೆಟ್ ಮಂಡಳಿ ಮೂಕ ಪ್ರೇಕ್ಷಕರಾಗಿ ಇರೋದಿಲ್ಲ ಅಂತ ಸಂದೇಶವನ್ನ ರವಾನಿಸಿದ್ದಾರೆ. IPLನಲ್ಲಿ ಭವಿಷ್ಯದ ಚಾಂಪಿಯನ್ಶಿಪ್ ನಂತರದ ಆಚರಣೆಗಳನ್ನು ನಿಯಂತ್ರಿಸೋದಕ್ಕೆ ಮಂಡಳಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಆಚರಣೆಯನ್ನು RCB ಖಾಸಗಿಯಾಗಿ ಆಯೋಜಿಸಿದ್ರು. ಇದೇ ರೀತಿಯ ದುರಂತಗಳು ಮತ್ತೆ ಸಂಭವಿಸದಂತೆ ತಡೆಯೋದಕ್ಕೆ BCCI ಇದೀಗ ಬದ್ಧ ಆಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ RCB ವಿಜಯೋತ್ಸವದ ವೇಳೆ ನಡೆದಂಥ ಘಟನೆಗೆ BCCI ಏನನ್ನಾದರೂ ಮಾಡಬೇಕಾಗತ್ತೆ, ನಾವು ಮೂಕ ಪ್ರೇಕ್ಷಕರಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂಥ ಸೂಚನೆ ಕೊಟ್ಟಿದ್ದಾರೆ. ಹಾಗಾದರೆ RCB ಬ್ಯಾನ್ ಆಗುತ್ತಾ? ದೇವಜಿತ್ ಸೈಕಿಯಾ ಅವರ ಈ ಹೇಳಿಕೆ ಬೆನ್ನಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL 2026ರಿಂದ ಬ್ಯಾನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಯಾಕಂತಂದರೆ RCBಯ ವಿಜಯೋತ್ಸವದ ದುರಂತವನ್ನು BCCI ಗಂಭೀರವಾಗಿ ಅದನ್ನು ಪರಿಗಣಿಸಿದೆ. ಅಲ್ಲದೆ ಇದು IPL ಪಾಲಿನ ಕಪ್ಪು ಚುಕ್ಕಿಯಾಗಿ ಮಾರ್ಪಟ್ಟಿದೆ. ಸೊ ಇದಕ್ಕೂ ಮುನ್ನ IPL ಟ್ರೋಫಿ ಗೆದ್ದಾಗ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿ, ಗುಜರಾತ್ ಟೈಟನ್ಸ್ ಫ್ರಾಂಚೈಸಿ ವಿಜಯೋತ್ಸವವನ್ನು ಅವರು ಕೂಡ ಆಚರಿಸಿದ್ರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆದಿರಲಿಲ್ಲ. ಆದರೆ RCB ಫ್ರಾಂಚೈಸಿಯ ಗೆಲುವಿನ ಸಂಭ್ರಮದಿಂದಾಗಿ 11 ಮಂದಿ ಜೀವವನ್ನು ತೆತ್ತಿದ್ದಾರೆ. ಅಲ್ಲದೆ ಹಲವರು ಗಾಯ ಕೂಡ ಹಾಕೊಂಡಿದ್ದಾರೆ. ಇಂತಹ ಘಟನೆಗಳು IPLನ ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಇದೀಗ BCCI ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಒಂದು ವೇಳೆ ಈ ದುರ್ಘಟನೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯೇ ನೇರ ಕಾರಣ ಅನ್ನೋದು ಕಂಡು ಬಂದರೆ RCB ತಂಡಕ್ಕೆ 1 ವರ್ಷದ ನಿಷೇಧವನ್ನು ಹೇರಬಹುದು ಸ್ನೇಹಿತರೆ. ಸೊ BCCI ಮುಂದಿನ ನಡೆ ಏನು ಅಂತ ನೀವು ಕೇಳಬಹುದು. ಸೊ RCB ವಿಜಯೋತ್ಸವದ ಕಾಲ್ ತುಳಿತ ದುರಂತದ ತನಿಖೆಗಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂತಹ ಮೈಕೆಲ್ ಕುನಾ ನೇತೃತ್ವದಲ್ಲಿ 1 ಮ್ಯಾನ್ ಕಮಿಷನ್ ರಚನೆ ಮಾಡಲಾಗಿದೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಅಲ್ಲದೆ RCB ಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ, DNA, KCCA ಅನ್ನುವಂಥ ಯಾರೆಲ್ಲ ಪ್ರತಿನಿಧಿಸ್ತಾರೋ ಅವರ ಬಂಧನಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆಯಂತೆ. ಅದರಂತೆ ಈಗಾಗಲೇ RCB, DNA, KCCA ವಿರುದ್ಧ
ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರ ತನಿಖೆಯ ಜವಾಬ್ದಾರಿಯನ್ನ ಸಿಐಡಿಗೆ ವಹಿಸಿದ್ದಾರೆ. ಈ ತನಿಖಾ ವರದಿ ಬಂದ ಮೇಲೆ ಭಾರತೀಯ ಕ್ರಿಕೆಟ್ ಮಂಡಳಿ ಸಭೆಯನ್ನ ನಡೆಸುತ್ತೆ. ಒಂದು ವೇಳೆ ಸಿಐಡಿ ತನಿಖಾ ವರದಿಯಲ್ಲಿ ಕಾಲ್ತುಳಿತಕ್ಕೆ ದುರಂತಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮ್ಯಾನೇಜ್ಮೆಂಟ್ ನೇರ ಕಾರಣ ಅಂತ ಕಂಡು ಬಂದರೆ BCCI ಕಠಿಣ ಕ್ರಮವನ್ನು ಕೈಗೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಕಠಿಣ ಕ್ರಮ ಕೈಗೊಂಡ್ರೆ 1 ವರ್ಷದವರೆಗೆ ಫ್ರಾಂಚೈಸಿ ಮೇಲೆ ನಿಷೇಧ ಹೇರಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಒಂದು ಕಡೆ ಎಲ್ರಿಗೂ ಕೂಡ RCB ಮೊದಲ ಬಾರಿಗೆ ಕಪ್ ಗೆಲ್ತು ಅನ್ನುವಂಥ ಖುಷಿ ಇದ್ದರೆ, ಇನ್ನೊಂದು ಯಾವಾಗ ಕಾಲು ತುಳಿತಕ್ಕೆ ಒಂದಷ್ಟು ಜನ 11 ಜನ ಜೀವವನ್ನು ತೆಗೆದುಕೊಂಡ್ರು ಆ ಒಂದು ಪರಿಸ್ಥಿತಿ ಆಗಿರ್ಬೋದು, ಆ ಒಂದು ವಿಧಾನಸೌಧ ಆಗಿರ್ಬೋದು, ಚಿನ್ನಸ್ವಾಮಿ ಬಳಿ ಚಿತ್ರಣ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಬೇಸರ ತರಿಸುತ್ತೆ. ಅದರ ಜೊತೆಗೆ ಈಗ ಬ್ಯಾನ್ ಆಯಿತು ಅಂತಂದರೆ ಮುಂದೆ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಸೊ ಇದಕ್ಕೆ ನೆಕ್ಸ್ಟ್ ಸಭೆಯಲ್ಲಿ ಏನಾಗುತ್ತೆ ಅನ್ನೋದೇ ನೋಡಬೇಕು ಸ್ನೇಹಿತರೆ. ಸೊ ನಿಮ್ಮ ಪ್ರಕಾರ RCB ಫ್ರಾಂಚೈಸಿ 1 ವರ್ಷ ನಿಷೇಧ ಆಗುತ್ತಾ, ಬ್ಯಾನ್ ಆಗುತ್ತಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.